ನೀವು ಗಮನಿಸ್ತಾ ಇದ್ರಿ ಪವರ್ ಟಿವಿಯ ದೃಶ್ಯಗಳಲ್ಲಿ ಪ್ರಜ್ವಲ್ ರೇವಣ್ಣ ಎಂಟರಿಂಗ್ ಒಳಗಡೆ ಬರ್ತಿದ್ದಾರೆ. ಎಸ್ಐಟಿ ಕಚೇರಿ ಅಂದ್ರೆ ಸಿಐಡಿ ಕಚೇರಿ ಒಳಭಾಗಕ್ಕೆ ಪ್ರಜ್ವಲ್ ರೇವಣ್ಣ ಆಗಮನ. ಎರಡೆರಡು ಕ್ಯಾಮೆರಾಗಳಲ್ಲಿ ತೋರಿಸ್ತಾ ಇದ್ದೀವಿ. ಎಸ್ಐಟಿ ಕಚೇರಿ ಹೊರಭಾಗದಲ್ಲಿ ಎರಡು ಕ್ಯಾಮೆರಾ ಇದೆ. ನಿಮಗೆ ಅದನ್ನ ಬಹಳ ಸ್ಪಷ್ಟವಾಗಿ ತೋರಿಸೋದಕ್ಕೋಸ್ಕರ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಚೇರಿಯ ಒಳಭಾಗಕ್ಕೆ ಪ್ರವೇಶವನ್ನ ಪಡೆದಿದ್ದಾರೆ. Prajwal Ravana is finally being brought to the SIT office for further questioning. Very clearly, our cameraman is Santosh being brought to the visual. Clearly, Prajwal Ravana is cases are brought against him. ಒಳಗಡೆ ಬಂದಾಗಿದೆ. ಆಲ್ಮೋಸ್ಟ್ 2-3 ಗಾಡಿಗಳು ಬಂದಿದೆ. ಯಾವ ಕಾರಲ್ಲಿ ಇದ್ದಾನೆ ಪ್ರಜ್ವಲ್ ರೇವಣ್ಣ ಗೊತ್ತಿಲ್ಲ. ಪಾಪ ಅವ್ರಿಗೆ ಪ್ರತಿ ಬಾರಿಯೂ 2 ಮುಂದೆ 2 ಹಿಂದೆ ಗಾಡಿಗಳು ಕಾನ್ವೇಗಳು ಇತ್ತಿದ್ವು. ಆದರೆ ಈಗ ಪ್ರಜ್ವಲ್ ರೇವಣ್ಣನ ಹಿಂದೆ ಮುಂದೆ SIT ಅಧಿಕಾರಿಗಳ ಕಾರುಗಳು, SIT ಅಧಿಕಾರಿಗಳದೇ ವಾಹನಗಳು. SIT ಅಧಿಕಾರಿಗಳು ಅಂತಂದರೆ ಪೊಲೀಸರು. ಅವರ ಸುಪರ್ದಿಯಲ್ಲಿ ಏರ್ಪೋರ್ಟು ನೇರ CID ಕಚೇರಿಗೆ ಪ್ರಜ್ವಲ್ ಆಗಮನ ಆಗಿದೆ. ಪ್ರಜ್ವಲ್ ಬಂದಿದ್ದಾನೆ, CID ಕಚೇರಿಯ ಒಳಗೆ ಹೋಗಿದ್ದಾನೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲೇ ಅವನನ್ನು ವಶಕ್ಕೆ ಪಡೆದ್ರು. ನಾವು ಹೇಳಿದ್ವಿ, ನಿಮಗೆ ನೆನ್ಪಿಟ್ಕೊಳ್ಳಿ, 27ನೇ ತಾರೀಕು ಅವನು ವಿಡಿಯೋ ಮಾಡಿದಾಗಲೇ ಹೇಳಿದ್ವಿ, ಇವನು ಬಂದು ಮನೆಗೆ ಹೋಗಿ ಬರೋ ಅಷ್ಟೆಲ್ಲ ಟೈಮ್ ಕೊಡಲ್ಲ, ಇವನನ್ನಲ್ಲೇ ಅರೆಸ್ಟ್ ಮಾಡೋದು, ಬರ್ತಾ ಇದ್ದಂಗೆನೆ ಕಾಯ್ತಾ ಕೂತಿರ್ತಾರೆ, ಹೋಗ್ತಾರೆ, ಹಿಡ್ಕೊಂಬರ್ತಾರೆ ಅಂತ. ಹಾಗೆ ಆಗಿದೆ, ಅರೆಸ್ಟ್ ಆಗಿದೆ. ಏರ್ಪೋರ್ಟ್ನಲ್ಲೇ ಅರೆಸ್ಟ್ ಮಾಡಿ ಆತನನ್ನು ಈಗ CID ಆಫೀಸ್ಗೆ ಕರ್ಕೊಂಡು ಬಂದಿದ್ದಾರೆ. CID ಕಚೇರಿಗೆ ಪ್ರಜ್ವಲ್ನನ್ನು ಕರ್ಕೊಂಡು ಬಂದಿದ್ದಾರೆ. ಗೊತ್ತಿಲ್ಲ, ರೇವಣ್ಣ ಅರೆಸ್ಟ್ ಆಗಿರೋದು 7:15, ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿರೋದು 12:45, ಪ್ರಾಬಬ್ಲಿ 1 ಗಂಟೆ ಅಂದ್ಕೊಳ್ಳಿ. SIT ಕೈಗೆಲ್ಲ ಬಂದು ಅವರನ್ನು ಹ್ಯಾಂಡ್ ಓವರ್ ಮಾಡೋಷ್ಟೊತ್ತು 1 ಗಂಟೆ ಆಗಿರಬಹುದು. ಸೊ ಪ್ರಜ್ವಲ್ ರೇವಣ್ಣ ನೋಡಿ, ಗಮನಿಸ್ತಾ ಇದ್ದೀರಲ್ಲ ಕಾರಲ್ಲಿ, ಪ್ರಜ್ವಲ್ ರೇವಣ್ಣ ಮಿಡ್ಲಲ್ಲಿ ಕೂತಂಗೆ ಕಾಣ್ತಾ ಇದೆ, ನೋಡಿದ್ರಾ? ಪ್ರಜ್ವಲ್ ರೇವಣ್ಣ ಅವರನ್ನು ಇನೋವಾದಲ್ಲಿ ಕರ್ಕೊಂಬಂದಿಲ್ಲ. ಪ್ರಜ್ವಲ್ ರೇವಣ್ಣ ಬಂದಿರೋದು ಬೊಲೆರೋ ಗಾಡಿನಲ್ಲಿ. ಪ್ರಜ್ವಲ್ ರೇವಣ್ಣ ಬರ್ತಾ ಇರೋದು ಬೊಲೆರೋ ಗಾಡಿನಲ್ಲಿ. ನೋಡಿ, ಗಮನಿಸ್ತಾ ಇದ್ದೀರಾ? ಪ್ರಜ್ವಲ್ ರೇವಣ್ಣ ಎಂಟ್ರಿ ಆಗಿದ್ದಾನೆ. ಅಕ್ಕಪಕ್ಕದಲ್ಲಿ ಪೊಲೀಸರಿದ್ದಾರೆ. ಇನ್ನು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನು ವಿದೇಶಕ್ಕೂ ಹೋಗಂಗಿಲ್ಲ, ಸ್ವದೇಶ ಬಿಡಿ, ಪಕ್ಕದಲ್ಲಿರೋ ಹಾಸನಕ್ಕೆ ಹೋಗೋಕ್ಕೂ ಆಗಲ್ಲ. ಸದ್ಯಕ್ಕಂತೂ ಪ್ರಜ್ವಲ್ ರೇವಣ್ಣ ಕಾನೂನು ಸುಪರ್ದಿಯಲ್ಲಿ ಇರ್ತಾರೆ. ಒಂದಿಷ್ಟು ತಿಂಗಳುಗಳ ಕಾಲ, ಅಟ್ಲೀಸ್ಟ್ ಮಿನಿಮಮ್ 1 ತಿಂಗಳಾದರೂ ಪ್ರಜ್ವಲ್ ರೇವಣ್ಣ ಹೊರಗಡೆ ಓಡಾಡೋದು ಕಷ್ಟ, ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಈ ಮೊಮೆಂಟ್ಗೆ ನೋಡಿದ್ರೆ, ಈ ಕೇಸ್ನ ತೀವ್ರತೆಗಳನ್ನು ನೋಡಿದ್ರೆ, ಪ್ರಜ್ವಲ್ ರೇವಣ್ಣ ಇನ್ನೂ 1 ತಿಂಗಳು, ಮಿನಿಮಮ್ 1 ತಿಂಗಳು, ಮಿನಿಮಮ್ ಹೇಳ್ತಿರೋದು, ಮ್ಯಾಕ್ಸಿಮಮ್ ಇಟ್ ಕ್ಯಾನ್ ಬಿ 10 ವರ್ಷ ಆದ್ರೂ ಗೊತ್ತಿಲ್ಲ, ಮಿನಿಮಮ್ 1 ತಿಂಗಳು ಪ್ರಜ್ವಲ್ ರೇವಣ್ಣ ಹೊರಗಡೆ ಆರಾಮಾಗಿ ಓಡಾಡ್ತೀನಿ, ಅಪ್ಪ ಅಮ್ಮನ ಮಾತನಾಡ್ತೀನಿ. ಪ್ರಾಬಬ್ಲಿ ಅವರನ್ನ ಒಂದು ವೇಳೆ ಪರಪ್ಪನಗ್ರಹಕ್ಕೆ ಏನಾದರೂ ಶಿಫ್ಟ್ ಮಾಡಿದ್ರೆ ಇರ್ಬೋದು, ಅವರ ಮನೆಯವ್ರನ್ನೋ ಮತ್ತೊಬ್ಬರನ್ನೋ ಮಾತನಾಡ್ಸೋಕೆ ಬಿಡ್ಬೋದು. SIT ಕಸ್ಟಡಿಯಲ್ಲಿರಬೇಕಾದ್ರೆ ಯಾರನ್ನು ಮಾತನಾಡ್ಸೋದಕ್ಕೆ ಬಿಡೋದಿಲ್ಲ. ಅವರ ವಕೀಲರು ಬರ್ಬೋದು, ವಕೀಲರು ಮಾತನಾಡ್ಬೋದು, ಅವಕಾಶ ಕೇಳ್ಬೋದು, ಏನೇ ಮಾಡಿದ್ರು. ಇನ್ಫ್ಯಾಕ್ಟ್ ಶೀರ್ಷಾಸನ ಹಾಕೊಂಡು ಪ್ರಜ್ವಲ್ ರೇವಣ್ಣ ಕೂತ್ರು ಮನೆಯವ್ರನ್ನ ಮೀಟ್ ಮಾಡೋದಕ್ಕೆ ಸದ್ಯಕ್ಕೆ ಬಿಡಲ್ಲ. ಮತ್ತು ಹಾಸನ ಕಡೆ ಹೋಗೋದು ಸದ್ಯಕ್ಕಂತೂ ಕನಸು ಅಂತ ಇಟ್ಕೊಳ್ಳಿ. ಪ್ರಜ್ವಲ್ ರೇವಣ್ಣ ಹಾಸನಕ್ಕೆ ಹೋಗ್ತಾರೆ, ಹಾಸನಕ್ಕೆ ಹೋಗ್ಬಿಟ್ಟು ಮನೆ ದೇವರಿಗೆಲ್ಲ ಪೂಜೆ ಮಾಡ್ಕೊಂಡು ಬರ್ತಾರೆ ಅನ್ನೋದು ಸದ್ಯಕ್ಕಂತೂ ಕನಸೆ. 1 ತಿಂಗಳು ಹೆಂಗೂ ಭಾರತದಿಂದ ದೂರ ಇದ್ದ, ಇನ್ನೂ 1 ತಿಂಗಳು ಹಾಸನದಿಂದ ದೂರನೇ ಇರ್ತಾನೆ. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿನ SIT CID ಕಚೇರಿ, SITಯ ಕೇಂದ್ರ ಸ್ಥಾನ ಬಿಟ್ಟರೆ ಜಡ್ಜ್ ಮನೆ, ಇಲ್ಲಾಂದರೆ ಕೋರ್ಟು, ಜನಪ್ರತಿನಿಧಿಗಳ ನ್ಯಾಯಾಲಯ, 42ನೇ SMM ಕೋರ್ಟು ಬಿಟ್ಟರೆ ಪರಪ್ಪನ ಅಗ್ರಹಾರ ಇರ್ಬೋದೇನೋ ಮ್ಯಾಕ್ಸಿಮಮ್ ಅಷ್ಟೇ. ನೋಡಿ, ಪ್ರಜ್ವಲ್ ರೇವಣ್ಣ ಇದೇ ಕಾರಲ್ಲಿರೋದು. ಹಲವು ದಿನಗಳ ಬಳಿಕ ಪ್ರಜ್ವಲ್ ರೇವಣ್ಣ ಬಂದಿದ್ದಾರೆ. ಪ್ರಜ್ವಲ್ ರೇವಣ್ಣನನ್ನು ಕರ್ಕೊಂಡು ಅಧಿಕಾರಿಗಳು ಒಳಗೆ ಹೋಗಿದ್ದಾರೆ. ಆದರೆ ಪ್ರಜ್ವಲ್ ರೇವಣ್ಣನಿಗೆ ಅಧಿಕಾರಿಗಳು ಮೋಸ ಮಾಡಿದ್ದಾರೆ. ಅಪ್ಪನನ್ನ ಇನೋವಾ ಕಾರಲ್ಲಿ, ಮಗನನ್ನ ಬೊಲೆರೋ ಕಾರಲ್ಲಿ ಕರ್ಕೊಂಡು ಬಂದಿದ್ದಾರೆ ಅನ್ನುವ ನೋವಿದ್ರು ಇರಬಹುದು, ಗೊತ್ತಿಲ್ಲ. ಯಾಕಂದ್ರೆ ಈ ಕುಟುಂಬ ಹಂಗೆ ನೋಡಿ. ಎಕ್ಸ್ಕ್ಲೂಸಿವ್ ಫೋಟೋ ಇದೆ, ಎಕ್ಸ್ಕ್ಲೂಸಿವ್ ಫೋಟೋ. ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬಂದ ಮೇಲೆ ಒಂದೊಳ್ಳೆ ಫೋಟೋ ಪೋಸ್ಟ್ ಕೊಟ್ಟಿದ್ದಾರೆ. ಅದು ನಿಮ್ಮ ಪವರ್ ಟಿವಿನಲ್ಲಿ ಮಾತ್ರ ನೋಡಿ. ಎಕ್ಸ್ಕ್ಲೂಸಿವ್ ಫೋಟೋ. ಐ ಥಿಂಕ್ ಈ ಹುಡಿ ಕೂಡ ಬಹಳ ಕಾಸ್ಟ್ಲಿ ಹುಡಿನೇ. ಈ ಕಾಸ್ಟ್ಲಿ ಹುಡಿ ಒಂದೊಳ್ಳೆ ಸೂಟ್ ಜೊತೆಗೆ ಫೈನಲ್ ಆಗಿ ಬೆಂಗಳೂರಿಗೆ ಬಂದಿಳಿದಿದ್ದಾನೆ ಪ್ರಜ್ವಲ್ ರೇವಣ್ಣ. ಆ ಸ್ಟೈಲ್ ನೋಡಿ, ಆ ಗತ್ತು ನೋಡಿ. ಏನಾದರೂ ನಾನು ಅಪರಾಧ ಮಾಡಿ ಬಂದಿದ್ದೀನಿ, ನಾನೇನೋ ತಪ್ಪು ಮಾಡಿ ಬಂದಿದ್ದೀನಿ, ನನಗೋಸ್ಕರ ಇಲ್ಲಿ ಪೊಲೀಸರು ಕಾಯ್ಕೊಂಡಿದ್ದಾರೆ, ಹಾಸನಕ್ಕೆ ಹೋದರೆ ಅಲ್ಲಿನ ಹೆಣ್ಣುಮಕ್ಕಳು ಕೈಗೆ ಸಿಕ್ಕಿದ್ದನ್ನು ಹೊಡೆಯೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅನ್ನುವ ಕನಿಷ್ಠ ಪ್ರಜ್ಞೆ ಬಿಡಿ. ಪ್ರಜ್ಞೆ ಇದ್ದಿದ್ರೆ ಆತ ಕೃತ್ಯಗಳನ್ನು ಮಾಡ್ತಿರ್ಲಿಲ್ಲ. ಈಗಾದರೂ ಅನ್ನಿಸ್ಬೇಕಿತ್ತು, ನಾನು ಹಿಂಗೆಲ್ಲ ಕೈ ಎಲ್ಲ ಹಿಡ್ಕೊಂಡು ಶೋಕಿ ಮಾಡ್ಕೊಂಡು ಬರೋದಲ್ಲ, ನನ್ನನ್ನು ಪೊಲೀಸರು ಕಾಯ್ತಿದ್ದಾರೆ, ನಾನೊಬ್ಬ ಆರೋಪಿಯಾಗಿ ಈಗ ಬರ್ತಾ ಇದ್ದೀನಿ ಅಂತ. ಆದರೂ ಒಳ್ಳೆ ಸ್ಟೈಲಾಗಿ ಬಂದಿದ್ದಾರೆ. ಮ್ಯೂನಿಕ್ನಿಂದ ಬೆಂಗಳೂರುವರೆಗೂ ಅದೇ ಸ್ಟೈಲ್ನಿಂದ ಸದ್ಯ ಅವರನ್ನು SIT ತನ್ನ ಸುಪರ್ದಿಗೆ ಪಡ್ಕೊಂಡಿದೆ. CID ಕಚೇರಿಯ ಒಳಕ್ಕೆ ಅವರನ್ನು ಕರ್ಕೊಂಡು ಹೋಗಲಾಗಿದೆ. ಸುದೀರ್ಘವಾಗಿ
12 ಗಂಟೆಯಿಂದಲೂ ಈ ಕ್ಷಣದವರೆಗೂ ಒಂದೇ ಒಂದು ಬ್ರೇಕ್ ಅನ್ನು ಕೊಟ್ಟಿಲ್ಲ. 2 ಗಂಟೆಗಳ ಕಾಲ ಸುದೀರ್ಘವಾಗಿ ಆತ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗೋದ್ರಿಂದ SIT ಕಚೇರಿಯ ಒಳಗೆ ಹೋಗೋವರೆಗೂ ಕೂಡ ಸಂಪೂರ್ಣ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಮುಂದಿಟ್ಟಿದ್ದೀವಿ, ನೇರ ದೃಶ್ಯಗಳನ್ನು ಮುಂದಿಟ್ಟಿದ್ದೀವಿ. ಪ್ರಜ್ವಲ್ ರೇವಣ್ಣನ ಫಾಲೋ ಅಪ್. ನಾವು ಹೇಳ್ತಾ ಇದ್ವಲ್ಲ, ಹೋರಾಟ ಈಗ ಒಂದು ಹಂತಕ್ಕೆ ಬಂದಿದೆ. ನಮ್ಮ ಹೋರಾಟದ ಒಂದು ಹಂತ, ಒಂದು ಲೆವೆಲ್, ಒಂದು ಸ್ಟೆಪ್ ರೀಚ್ ಆಗಿದೆ. ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಬೇಕು ಅನ್ನೋದು ನಮ್ಮ ಮೊದಲ ಕೂಗಾಗಿತ್ತು. ಆ ಕೂಗಿಗೆ ಈಗ ಬಲ ಸಿಕ್ಕಿದೆ. ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದ್ದಾನೆ. ಮುಗಿತಾ ಹೋರಾಟ ಇಲ್ಲಿಗೆ? ನೋ, ನಾಟ್ ಎಟ್ ಆಲ್. ಹೋರಾಟವನ್ನು ಇಲ್ಲಿಗೆ ಮುಗಿಸುವ ಯಾವ ಸಾಧ್ಯತೆಯೂ ಇಲ್ಲ. ಯಾಕಂದ್ರೆ ನಮ್ಮ ಹೋರಾಟ ಇರೋದು ಹೆಣ್ಮಕ್ಳಿಗೆ ನ್ಯಾಯ ಸಿಗೋವರೆಗೂ, ಅರೆಸ್ಟ್ ಆಗೋವರೆಗೂ ಮಾತ್ರ ಅಲ್ಲ. ಹೆಣ್ಮಕ್ಳಿಗೆ ಯಾವತ್ತು ನ್ಯಾಯ ಸಿಗುತ್ತೆ? ಇಟ್ ಕ್ಯಾನ್ ಬಿ 10 ವರ್ಷ, 20 ವರ್ಷ, ಯಾರೇ ಆಗಿದ್ದಿದ್ರು ನಮ್ಮ ಪ್ರತಿಯೊಬ್ಬ ಇಂಡಿವಿಜುವಲ್, ಪ್ರತಿಯೊಬ್ಬ ವೈಯಕ್ತಿಕವಾಗಿಯೂ ಕೂಡ ಹೆಣ್ಣುಮಕ್ಕಳ ಜೊತೆಗಿರ್ತಾನೆ. ಒಂದು ಹೋರಾಟದಲ್ಲಿ ಮಾನಸಿಕವಾಗೂ ಕೂಡ ಇರ್ತಾನೆ. ಇವತ್ತಿನ ಹಾಸನದ ಹೋರಾಟವನ್ನು ನೀವು ನೋಡಿದರೆ ಯಾವ ಮಟ್ಟಿನ ಜನಾಭಿಪ್ರಾಯ ಇದೆ ಈಗ ಪ್ರಜ್ವಲ್ ರೇವಣ್ಣನ ಮೇಲೆ ಅನ್ನೋದು ಗೊತ್ತಿದೆ. ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ, ಬೀದರ್ನಿಂದ ಚಾಮರಾಜನಗರದವರೆಗೂ ಕೂಡ ಪ್ರತಿ ಜಿಲ್ಲೆಯಿಂದ ಜನ ಬಂದರು. ಇವತ್ತು ಹಾಸನದ ಪ್ರತಿಭಟನೆಯಲ್ಲಿ ಭಾಗಿಯಾದರು. ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದ್ದಾನೆ. ಅರೆಸ್ಟ್ ಆದ್ರಷ್ಟೇ ಸಾಕಾಗಲ್ಲ, ಈತನಿಗೆ ಕಾನೂನಿನಲ್ಲಿ ಇರುವ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಕಠಿಣಾತಿ ಕಠಿಣ. ಈತ ಮುಂದೊಂದು ಸಲ ಮುಂದೆ ಏನೋ ಅಪ್ಪಿ ತಪ್ಪಿ ಏನೋ ಆಗಿ ಬಂದ ಅಂತ ಇಟ್ಕೊಳ್ಳಿ, ಹೊರಗಡೆ ಜೈಲಿಂದ ಬೇಲೋ ಅಥವಾ ಶಿಕ್ಷೆ ಮುಗಿಸ್ಕೊಂಡು ಹೆಣ್ಣು ಮಕ್ಕಳನ್ನು ನೋಡಿದ್ರೆ ದೂರದಿಂದಲೇ ಕೈ ಮುಗಿಬೇಕು, ದೂರದಿಂದ ಕೈ ಮುಕ್ಕೊಂಡು ಬರಬೇಕು. ಹೆಣ್ಮಕ್ಳನ್ನು ನೋಡಿದ್ರೆ ಆ ರೀತಿಯ ಶಿಕ್ಷೆ ಆಗಬೇಕು. ಹೆಣ್ಮಕ್ಳ ಮಾನ ಮರ್ಯಾದೆ ಬಿಡಿ, ಅವರ ಮೈ ಮುಟ್ಟೋದು ಬಿಡಿ, ಅವರ ಮುಖ ನೋಡೋದಕ್ಕೂ 1000 ಸಲ ಯೋಚನೆ ಮಾಡಬೇಕು. ಅಂಥ ಶಿಕ್ಷೆ ಆಗಬೇಕು ಅನ್ನೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಇಡೀ ಸಮಾಜ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಮಹಿಳೆಯರಿಗೆ ಅವರ ಮಾನಹರಣ ಮಾಡಿ ಲೈಂಗಿಕವಾಗಿ ಬಳಕೆ ಮಾಡಿಕೊಂಡಿರುವಂಥ ಪ್ರಜ್ವಲ್ ರೇವಣ್ಣನನ್ನು ಅಕ್ಕಪಕ್ಕ ಹೆಂಗಸರೇ ಹಿಡ್ಕೊಂಡು ಬಂದಿದ್ದಾರೆ. ಹೆಂಗಸರೇ ಆತನನ್ನು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಮಹಿಳಾ ಅಧಿಕಾರಿಗಳು ಅಕ್ಕಪಕ್ಕದಲ್ಲಿದ್ದಾರೆ. ಪ್ರಜ್ವಲ್ ರೇವಣ್ಣನನ್ನು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಒಬ್ಬ MP, ಹಾಲಿ MP, ಸಿಟ್ಟಿಂಗ್ MP, ಒಂದು ಪ್ರಾದೇಶಿಕ ಪಕ್ಷದ MP, 60-65 ವರ್ಷಗಳಿಂದ ಒಂದು ಊರನ್ನು ಆಳಿರುವ ಕುಟುಂಬದ ಮೊಮ್ಮಗ. ಹ್ಯಾಬಿಚುವಲ್ ರೀ ಇವನು. 5 ವರ್ಷದಿಂದ ಮಾಡ್ತಿದ್ದಾನೆ, 4 ವರ್ಷದಿಂದ ಮಾಡ್ತಿದ್ದಾನೆ. ಐ ಡೋಂಟ್ ಬಿಲೀವ್ ಇಟ್. ಅದನ್ನು ನಂಬಕ್ಕೆ ಸಾಧ್ಯನೇ ಇಲ್ಲ. ಹಲವು ವರ್ಷಗಳಿಂದ ಇದಾನೆ ಮಾಡ್ಕೊಂಡು ಬಂದಿದ್ದಾನೆ. 5 ವರ್ಷದಿಂದ ಏಕಾಏಕಿ ಒಂದು ಧೈರ್ಯ ಬರೋದಕ್ಕೆ ಸಾಧ್ಯ ಆಗಲ್ಲ. 5 ವರ್ಷದಿಂದ ಆತನಿಗೆ MP ಆಗ್ಬಿಟ್ಟಿದ್ದೀನಿ, ನನಗೆ ಏನು ಬೇಕಾದರೂ ಮಾಡಬಹುದು ಅಲ್ಲ. ಅವನು ರೆಕಾರ್ಡ್ ಮಾಡಿರೋದು ಕಮ್ಮಿ ಇರಬಹುದು, ಅಥವಾ ನಮ್ಮ ಗಮನಕ್ಕಿರುವಂಥ ಸಂಖ್ಯೆ ಕಮ್ಮಿ ಇರಬಹುದು. ಆದರೆ ಇವನು ಇದನ್ನು ಬಹಳ ವರ್ಷಗಳಿಂದಾನೇ ಮಾಡ್ಕೊಂಡು ಬಂದಿದ್ದಾನೆ. ಇವನಿದನ್ನು ಮಾಡ್ಕೊಂಡು ಬರ್ತಾ ಇದ್ರೂ ಕುಟುಂಬ ಕಂಡು ಕಾಣದೇ ಇರೋ ಹಾಗೆ ಜಾಣ ಕುರುಡುತನವನ್ನು ಪ್ರದರ್ಶನ ಮಾಡಿದೆ. ಆ ಜಾಣ ಕುರುಡುತನ ಇವತ್ತು ಅರ್ಥ ಆಗ್ತಾ ಇದೆ ಅವ್ರಿಗೆ. ಕಂಡ್ರೂ ಕಾಣದೇ ಇದ್ದಂಗೆ ನಾವೇನೂ ನೋಡಿಲ್ಲ ಅನ್ನೋ ರೀತಿಯಲ್ಲಿ ನನ್ನ ಮಗ ಮಾಡಿದ್ದೇ ಸರಿ ಅನ್ನೋ ರೀತಿಯಲ್ಲಿ ಇದ್ರಲ್ಲ ಕುಟುಂಬ, ಅದೇ ಇವತ್ತು ಇಷ್ಟರ ಮಟ್ಟಿಗೆ ಇಂಥ ದೊಡ್ಡ ಎಫೆಕ್ಟ್ ಆಗೋದಕ್ಕೆ ಕಾರಣ. ಬಿಡಬಾರ್ದು ಇವನನ್ನು. ನಾನಾಗಲೇ ಹೇಳ್ದಂಗೆ ಕಾನೂನಿನ ಕಠಿಣಾತಿ ಕಠಿಣ ಶಿಕ್ಷೆ. ನೋಡಿ, ನಮಗೆ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇದೆ, ರಾಜ್ಯದ ಗೃಹ ಮಂತ್ರಿಗಳ ಮೇಲೆ ನಂಬಿಕೆ ಇದೆ. ಹೌದು, ಅವರು ಬೇರೆ ಬೇರೆ ಕೇಸ್ನಲ್ಲಿ, ಕೆಲವು ಕೇಸ್ನಲ್ಲೆಲ್ಲ ಮೊದಲೇ ಹೇಳಿಬಿಟ್ರು ಇದು ಹಿಂಗೆ, ಇದು ಇದೆ ಅಂತ. ಆದರೆ ಈ ಪ್ರಕರಣದಲ್ಲಿ ಅವ್ರು ಹಿಂಗೆ ಮಾಡಲ್ಲ ಅನ್ನೋ ನಂಬಿಕೆ ನಮಗಿದೆ. ಯಾಕಂದರೆ ಪ್ರಜ್ವಲ್ ರೇವಣ್ಣನ ಪ್ರಕರಣ ಅದು ಸಿಲ್ಲಿ ಸಣ್ಣ ಪುಟ್ಟ ಪ್ರಕರಣ ಅಲ್ಲ, ಅದು ಪೆಟಿ ಕೇಸ್ ಅಲ್ಲ. ಇದು 100 ಹೆಣ್ಣು ಮಕ್ಕಳ ಮಾನಭಂಗ ಮಾಡಿರುವ ಪ್ರಕರಣ. ಆತನ ಮೇಲೆ ಇರೋದು 3 FIR, 376 ರೇಪ್ ಕೇಸ್ 3 ಇದೆ. 3 ರೇಪ್ ಕೇಸ್ ಇದೆ. 66 ಈ ಅಡಿಯಲ್ಲಿ IT ಆಕ್ಟ್ ಇದೆ. ಇಷ್ಟೆಲ್ಲ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಪ್ರಜ್ವಲ್ ರೇವಣ್ಣ ಆಂಟಿಸಿಪೇಟರಿ ಬೇಲ್ ಗರ್ಜಿ ಹಾಕೋತಾನೆ. ಆಂಟಿಸಿಪೇಟರಿ ಬೇಲ್ ಭವಿಷ್ಯ ಬಿಡಿ, ನಾಳೆಗೇನು ಇಲ್ಲ, ನಾಳೆ ಅದರ ವಿಚಾರಣೆನೇ ಆಗಲ್ಲ, ಅದು ಅನೂರ್ಜಿತ ಆಗುತ್ತೆ. ಆಂಟಿಸಿಪೇಟರಿ ಬೇಲ್ ಅನ್ನೋದ್ರ ಅರ್ಥನೇ ನನ್ನನ್ನು ಬಂಧನ ಮಾಡದೇ ಇರೋ ಹಾಗೆ ಕೋರ್ಟು ರಕ್ಷಣೆ ಕೊಡಬೇಕು. ಮಾಡಾಗಿದೆ ಬಂಧನ, ಇನ್ಯಾವು ಮಾಡದೇ ಇರೋ ಹಾಗೆ, ಮಳೆ ಬರದೇ ಇರೋ ಹಾಗೆ. ಮಳೆ ಬಂದ ಮೇಲೆ ಪ್ರಾರ್ಥನೆ ಮಾಡೋದಕ್ಕಾಗೋದಿಲ್ಲ. ಮಳೆ ಬರೋಕ್ಕಿಂತ ಮೊದಲೇ ಪ್ರಾರ್ಥನೆ ಮಾಡಿದ್ರೆ ಮಳೆ ಬರದೇ ಇರೋ ಹಂಗೆ ನೋಡ್ಕೋಬೋದಿತ್ತೇನೋ. ಮಳೆ ಬಂದ ಮೇಲೆ ಇವ್ರು ಮಳೆ ಬರದೇ ಇರೋ ಹಂಗೆ ಪ್ರಾರ್ಥನೆ ಮಾಡ್ಕೊತೀನಿ ಅಂತಂದ್ರೆ ಆಗಲ್ಲ. ಅದೇ ಪ್ರಾರ್ಥನೆ ಈ ಆಂಟಿಸಿಪೇಟರಿ ಬೇಲ್ ಹಾಗೇನೆ. ಮಳೆ ಬಂದಾಗಿದೆ, ಇನ್ನೇನು ಪ್ರಾರ್ಥನೆಗಳು ಫಲಿಸೋದಿಲ್ಲ. ಅರೆಸ್ಟ್ ಆಗಿದೆ. ಆಂಟಿಸಿಪೇಟರಿ ಬೇಲ್ ಅಲ್ಲ, ಬೇಕಾಗಿರೋದು ಒಂದು ಬೇಲ್, ಅದು ನಾರ್ಮಲ್ ಬೇಲ್. ಅದಕ್ಕೆಲ್ಲ ಮಾನ್ಯತೆ ಸಿಗೋದು ಸಿಕ್ಕಾಪಟ್ಟೆ ಅನುಮಾನ. ನಾನ್ ಬೇಲೆಬಲ್ ಅಫೆನ್ಸ್ 376 ಇರೋದು.
ಪ್ರಜ್ವಲ್ ರೇವಣ್ಣ SIT ಕಚೇರಿ ಒಳಗೆ ಹೋಗಿದ್ದಾನೆ. ಇನ್ನೇನಿದೆ ತೋರಿಸೋದಕ್ಕೆ ಅಂತಂದ್ರೆ, ಈಗ ಒಂದು ವೇಳೆ ಆತನನ್ನ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕರ್ಕೊಂಡು ಹೋಗೋದೇ ಹೌದು ಅಂತಾದ್ರೆ ಈಗಲೇ ಹೊರಡ್ತಾರೆ. ಇಲ್ಲ ಅಂತಂದ್ರೆ ಅವನಿಗೆ ಬೆಡ್ಡು, ಹಾಸಿಗೆ, ದಿಂಬು, ಚಾಪೆ ಇವೆಲ್ಲವೂ ಇನ್ನೇನು ಕೆಲವು ಕ್ಷಣಗಳಲ್ಲಿ ಬರಬೇಕು, ಇಲ್ಲ ಬಂದಿರಬಹುದೇನೋ. ಯಾಕಂದ್ರೆ ಪಾಪ ಮಧ್ಯಾಹ್ನದಿಂದ ಎಲ್ಲರೂ ಕಾಯ್ತಿದ್ದಾರೆ. ಅವನು ಬರೋದು 12:30 ಅಂತ ಗೊತ್ತಿತ್ತು ರೀ, ಎಲ್ಲರಿಗೂ ಗೊತ್ತು. 12:30 ಅವನು ಬರೋದು ಅಂತ ಎಲ್ಲರಿಗೂ ಗೊತ್ತಿತ್ತು. ಬಂದರೆ ಅದೇ ಟೈಮಿಗೆ ಬರ್ಬೋದು, ಅದಕ್ಕಿಂತ ಬೇಗ ಅಂತೂ ಬರೋಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಯಾರೂ ಚಾನ್ಸ್ ತಗೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಆತ ಅಲ್ಲಿ ಜರ್ಮನಿಯ ಮ್ಯೂನಿಕ್ನಿಂದ ಲುಫ್ತಾನ್ಸಾ ಬುಕ್ ಮಾಡ್ಕೊಂಡು ಅದರಲ್ಲೇ ಬರ್ತಾ ಇದ್ದಾನೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಅವನು ಅಲ್ಲಿ ಬುಕ್ ಮಾಡ್ಕೊಂಡು ನಾವೆಲ್ಲ ಅದನ್ನೇ ಬಾಯಿ ಕಳ್ಕೊಂಡು ನೋಡ್ಕೊಂಡು ಕಾಯ್ಕೊಂಡು ಕೂತಿದ್ದು, ಇವನು ಯಾವುದೋ ಮತ್ತೊಂದು ಫ್ಲೈಟಲ್ಲಿ ಬಂದು ನಿಧಾನಕ್ಕೆ ಪುಸ್ತಕಂತ ಜಾರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಅದು ಬೇರೆ ಪ್ರಶ್ನೆ. ಅಟ್ಲೀಸ್ಟ್ ನಮ್ಮ ಕಣ್ಣಿಗೆ ಕೊನೆಗೂ ಮತ್ತೊಂದು ರೀತಿಯಲ್ಲಿ ಮಣ್ಣೆರಚ್ಬಿಟ್ಟ, ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಹೇಳೋಕ್ಕಾಗಲ್ಲ ಇವನು ನಿಜವಾಗ್ಲೂ ಜರ್ಮನಿನಲ್ಲೇ ಇದ್ದಾನಾ ಅಥವಾ ಬೇರೆ ಬೇರೆ ಕಡೆ ಇದ್ದಾನಾ? ಯಾರೋ ಒಬ್ರು ಹೇಳ್ಬಿಟ್ಟಿದ್ರು ಕೇರಳದಲ್ಲೇ ಇದ್ದಾನೆ, ಆಲ್ರೆಡಿ ಕರ್ನಾಟಕಕ್ಕೆ ಬಂದುಬಿಟ್ಟಿದ್ದಾನೆ, ಒಳಗಡೆ ಕೂತ್ಕೊಂಡೇ ಈ ರೀತಿ ಮಾಡ್ತಿದ್ದಾನೆ ಅಂತ. ಇಲ್ಲ, ಅವನು ಬಂದಿರಲಿಲ್ಲ. ನಾವು ರೋಡ್ವೇಸ್ನಲ್ಲಾದರೂ ಬಂದಿರಬಹುದಿತ್ತೇನೋ ಅಂತ ಅಂದ್ಕೊಂಡಿದ್ವಿ. ಕಳ್ಳರು ಬರೋ ದಾರಿ ಇದೆಯಲ್ಲ, ನೇಪಾಳದ ಮುಖಾಂತರ ಒಂದು ರೋಡ್ವೇ ಇದೆ, ಅಲ್ಲಿ ಇಮಿಗ್ರೇಷನ್ ಬೇಕು ಅಂತಿಲ್ಲ. ಅಟ್ಲೀಸ್ಟ್ ಇನ್ನು ಲುಕೌಟ್ ನೋಟಿಸ್ ಅಲ್ಲ, ಅಲ್ಲಿ ವರ್ಕ್ ಆಗಲ್ಲ. ಲುಕೌಟು ಮತ್ತು ಅರೆಸ್ಟ್ ವಾರೆಂಟ್ ಅದು ಯಾವ್ದು ವರ್ಕ್ ಆಗಲ್ಲ. ನಾರ್ಮಲ್ ರೋಡ್ವೇಸ್ನಲ್ಲಿ ಬರ್ತಾರೆ. ರೋಡ್ವೇಸ್ನಲ್ಲಿ ಮಿನಿಮಮ್ ಚೆಕಿಂಗ್, ವಾಹನ ಚೆಕಿಂಗ್ ಏನೇನು ಮಾಡಬೇಕು ಅದನ್ನು ಮಾಡ್ತಾರೆ. ಸರಿ ಇದೆ ಅಂತಂದ್ರೆ ಬಿಟ್ಟು ಕಳಿಸ್ತಿದ್ರು. ಆ ಮಾರ್ಗದಲ್ಲಿ ಬಂದರೂ ಬರಬಹುದು ಅನ್ನೋ ಒಂದು ಆಪ್ಷನ್ ಇತ್ತು. ಆದರೆ ಇವನು ಬಂದಿರಲಿಲ್ಲ ಬಿಡಿ. 36 ದಿನಾನೂ ಈತ ವಿದೇಶದಲ್ಲೇ ಇದ್ದ, ಜರ್ಮನಿಯಲ್ಲೇ ಇದ್ದ. ನಾವಿಲ್ಲೆಲ್ಲೋ ಇದ್ದ ಅಂದ್ಕೊಂಡಿದ್ವಿ. ಯಾಕಂದರೆ ಮೊನ್ನೆ ಬಿಟ್ಟಂಥ ಆಡಿಯೋದಲ್ಲಿ ಒಂದು ಹಾರ್ನ್ ಸೌಂಡ್ ಇತ್ತು. ಆ ಹಾರ್ನ್ ಸೌಂಡು ಭಾರತೀಯ ವಾಹನಗಳ ಹಾರ್ನ್ ಸೌಂಡ್ಗೆ ಮ್ಯಾಕ್ಸಿಮಮ್ ಮ್ಯಾಚ್ ಆಗ್ತಾ ಇತ್ತು. ಆದರೆ ಅದು ಭಾರತದಲ್ಲಲ್ಲ ಅನ್ನೋದು ಈಗ ಕನ್ಫರ್ಮ್ ಆಗಿದೆ. ಯಾಕಂದರೆ ಈತ ಬಂದಿರೋದು ಮ್ಯೂನಿಕ್ನಿಂದನೇ. LH764 ಅದೇ ಏರ್ಲೈನ್ಸ್, ಲುಫ್ತಾನ್ಸಾ ಏರ್ಲೈನ್ಸ್ನ ಫ್ಲೈಟಲ್ಲೇ ಬಂದ. ಅವ್ನು ಬರ್ತಾ ಇದ್ದಂಗೆ ಆತನನ್ನು ಹಿಡ್ಕೊಂಡ್ರು. ಆ್ಯಂಡ್ ಮಧ್ಯಾಹ್ನ ಆತ ಫ್ಲೈಟಲ್ಲಿ ಅವ್ನು ಚೆಕ್ ಇನ್ ಆಗ್ತಾ ಇದ್ದಂಗೆ ಅಲ್ಲಿಂದ ಇನ್ಫಾರ್ಮೇಷನ್ ಬಂದಿತ್ತಂತೆ SIT ಅಧಿಕಾರಿಗಳಿಗೆ. ನೋಡಿ, ನಮಗೂ ನಿಮಗೂ ಕೊಡೋ ಇನ್ಫಾರ್ಮೇಷನ್ ಅಲ್ಲ ಅದು. ನಾವು ಹೋಗಿ ಸರ್ ಪ್ರಜ್ವಲ್ ರೇವಣ್ಣ ಬರ್ತಾವನ ಈ ಫ್ಲೈಟಲ್ಲಿ ಅಂದಿದ ತಕ್ಷಣ ಅವ್ರು ಹ್ಞೂ ಸರ್ ಬರ್ತಾ ಇದ್ದಾರೆ ಅಂತ ಹೇಳಬೇಕು ಅಂತಾನೂ ಇಲ್ಲ, ಆ್ಯಂಡ್ ಹೇಳೋದು ಇಲ್ಲ. ಅದು ಹೇಳಲ್ಲ. ಬಟ್ ಅಧಿಕಾರಿಗಳಿಗೆ ಮಾಹಿತಿ ರವಾನೆ ಆಗಿತ್ತು. ಆಲ್ರೆಡಿ ಚೆಕ್ ಇನ್ ಆಗಿದ್ದಾನೆ, ಮ್ಯೂನಿಕ್ನಲ್ಲಿ ಒಳಗಡೆ ಬಂದಿದ್ದಾನೆ, 2 ಎಕ್ಸ್ಟ್ರಾ ಬ್ಯಾಗ್ ಬೇರೆ ತಂದಿದ್ದಾನೆ. ಬರ್ತಾ 2 ಬ್ಯಾಗ್ ತಂದಿದ್ದೆ, ಈಗ 4 ಬ್ಯಾಗ್ ಇದೆ. ಎಲ್ಲ ಡೀಟೇಲ್ಸ್ಗಳನ್ನು SIT ಕೊಟ್ಟಿದ್ರು. ಆತ ಈ ಫ್ಲೈಟಲ್ಲಿ ಇದ್ದಾನೆ ಅನ್ನೋದನ್ನು ಕನ್ಫರ್ಮ್ ಮಾಡಿದ್ರು. ಆ್ಯಂಡ್ ಅದು ನಾನ್ ಸ್ಟಾಪ್ ಫ್ಲೈಟ್ ಆಗಿದ್ದರಿಂದ, ಒಂದು ವೇಳೆ ಅದೆಲ್ಲಾದರೂ ದುಬೈಯಲ್ಲಿ ಲ್ಯಾಂಡ್ ಆಗಿದ್ದಿದ್ರೆ ಆತ ಬರ್ತಾನೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇರಲಿಲ್ಲ. ನಾನ್ ಸ್ಟಾಪ್ ಫ್ಲೈಟ್ ಆಗಿತ್ತು. ಮ್ಯೂನಿಕ್ನಿಂದ ಹೊರಟ್ರೆ ಅದು ವಾಪಸ್ ಕೆಳಗಿಳಿಯೋದು ಬೆಂಗಳೂರಿನಲ್ಲೇ ಅನ್ನೋದು ನಿಗದಿ ಆಗಿತ್ತು. ಸೊ ಅದಕ್ಕೆ ಹತ್ತಿದ್ದಾನೆ ಅಂತಂದರೆ ಬೆಂಗಳೂರಲ್ಲೇ ಇಳಿಬೇಕಿತ್ತು, ಬೇರೆ ಯಾವುದೇ ಮಾರ್ಗ ಇರಲಿಲ್ಲ. ಇನ್ನು ಮ್ಯಾಕ್ಸಿಮಮ್ ಅಂತಂದರೆ ಏನೋ ಕಿಟಕಿ ಹೊಡೆದು ಅರಬ್ಬಿ ಸಮುದ್ರಕ್ಕೆ ಹಾರಬೇಕಿತ್ತೇನೋ, ಅದನ್ನು ಬಿಟ್ಟರೆ ಬೇರೆ ಯಾವುದೇ ಮಾರ್ಗಗಳು ಇರಲಿಲ್ಲ ಆತನಿಗೆ ಎಸ್ಕೇಪ್ ಆಗೋದಕ್ಕೆ. ಆ್ಯಂಡ್ ಅವರು ಕೂಡ ಯೋಚನೆ ಮಾಡಿದರು, ಅವ್ರ ಕುಟುಂಬನೇ ಹೇಳಿತ್ತು, ಇಲ್ಲ ಮರ್ಯಾದೆ ಮ್ಯಾಕ್ಸಿಮಮ್ ಆಗಿ ಹೋಗ್ತಿದೆ, ನಾವು ಅಂದ್ಕೊಂಡ ಲೆವೆಲಲ್ಲಿ ಇಲ್ಲ. ಪ್ರತಿದಿನ ಮಾಧ್ಯಮಗಳಲ್ಲಿ ನಮ್ಮನ್ನು ಬಾಯಿಗೆ ಬಂದಂಗೆ ಬೈತಿದ್ದಾರೆ, ಎಲ್ಲರೂ ನಮಗೆ ಬೈತಿದ್ದಾರೆ, ನಮ್ಮ ಮನೆ ಹೊರಗಡೆ ಸುಮ್ಮನೆ ಓಡಾಡ್ತಿದ್ದವರು ನಮಗೆ ಬೈತಿದ್ದಾರೆ, ಹಾಗಾಗಿ ಅವರೆಲ್ಲರೂ ಬೈತಿದ್ದಾರೆ, ನೀನು ಬಂದ್ಬಿಡು ಅಂತ ಹೇಳಿದರು. ಇನ್ನು ಪ್ರಜ್ವಲ್ ರೇವಣ್ಣನ ಕರ್ಕೊಂಡು ಬಂದಿದ್ದು ಕೂಡ ಮಹಿಳಾ ಅಧಿಕಾರಿಗಳೇ. ಅಕ್ಕಪಕ್ಕದಲ್ಲಿ ಕೂತಿದ್ದವರು ಮಹಿಳಾ ಅಧಿಕಾರಿಗಳೇ ಪ್ರಜ್ವಲ್ ರೇವಣ್ಣನ ಅಕ್ಕಪಕ್ಕ ಇದ್ದಿದ್ದು. ಪ್ರಜ್ವಲ್ಲು ಮತ್ತು ಚಾಲಕ ಇಬ್ಬರನ್ನು ಬಿಟ್ಟರೆ ಇದ್ದಿದ್ದೆಲ್ಲ ಮಹಿಳೆಯರು. ಗೊತ್ತಾಯ್ತಾ ಹೆಣ್ಣು ಮಕ್ಕಳ ಶಕ್ತಿ ಏನು ಅಂತ? ಅಚ್ಚರಿ ಮೂಡಿಸ್ತು ಪ್ರಜ್ವಲ್ ಕರೆತಂದ SIT ಅಧಿಕಾರಿಗಳ ನಡೆ. ಯಾಕಿರಬಹುದು? ಯಾಕೆ ಡ್ರೈವರು ಮತ್ತು ಪ್ರಜ್ವಲ್ ಬಿಟ್ಟರೆ ಮತ್ತು ಉಳಿದಂಥ ಎಲ್ಲರೂ ಅದರಲ್ಲಿ ಹೆಣ್ಣು ಮಕ್ಕಳಿದ್ರು? ಯಾಕೆ ಅಂತಂದರೆ, ಹೆಣ್ಣು ಮಕ್ಕಳ ಮಾನಹರಣ ಮಾಡಿರುವಂಥ ನಿನ್ನನ್ನು ಹೆಣ್ಣು ಮಕ್ಕಳೇ ಕರ್ಕೊಂಡು ಬರ್ತಾರೆ, ಮಹಿಳಾ ಅಧಿಕಾರಿಗಳೇ ಎಳ್ಕೊಂಡು ಬರ್ತಾರೆ. ನಿನ್ನ ಹಿಡಿಯೋಕೆ ಯಾರೋ ಗಂಡಸು ಅಂತ ಕರಿಬೇಕಿಲ್ಲ, ಗಂಡಸಿರಬೇಕಾಗಿಲ್ಲ. ಹೆಂಗಸರು, ಹೆಣ್ಣು ಮಕ್ಕಳು, ಹೆಣ್ಣು ಅಧಿಕಾರಿಗಳು, ಮಹಿಳಾ ಅಧಿಕಾರಿಗಳು ಕೂಡ ನಿನ್ನನ್ನು ಕರ್ಕೊಂಡು ಬರೋದಕ್ಕೆ ಶಕ್ತರಿದ್ದಾರೆ. ಕರ್ನಾಟಕ ಪೊಲೀಸರು ಅಷ್ಟು ಶಕ್ತಿಯನ್ನು ಹೊಂದಿದ್ದಾರೆ. ನಿಮ್ಮ ಕುಟುಂಬದ ಪ್ರಭಾವ ಏನೇ ಇರಲಿ, ಅಧಿಕಾರ, ಮದ, ದರ್ಪ, ದೌರ್ಜನ್ಯ ಏನೇ ಇದ್ದರೂ ನಿನ್ನನ್ನು ನೋಡ್ಕೊಳ್ಳೋಕೆ ಹೆಣ್ಮಕ್ಳು ಸಾಕು, ನಿನ್ನನ್ನು ಹಿಡ್ಕೊಂಡು ಬರೋದಕ್ಕೆ ಹೆಣ್ಮಕ್ಳು ಸಾಕು ಅನ್ನೋದಕ್ಕೆ ಕರ್ನಾಟಕ ಪೊಲೀಸರು ಪ್ರೂವ್ ಮಾಡಿದ್ದಾರೆ. ನೋಡಿ, ಸಿಂಬಾಲಿಕಲಿ ಕೆಲವೊಂದನ್ನು ಅವ್ರು ಹೇಳ್ತಿದ್ದಾರೆ. ಸಿಂಬಾಲಿಕಲಿ ರೇವಣ್ಣನ ಯಾರು ಅರೆಸ್ಟ್ ಮಾಡಿದ್ರು, ರೇವಣ್ಣನ ಮನೆಗೆ ಯಾರು ಹೋದ್ರು, ಎಷ್ಟು ಜನ ಅಧಿಕಾರಿಗಳು ಹೋದ್ರು, ಎಲ್ಲರೂ ಪುರುಷ ಅಧಿಕಾರಿಗಳೇ. ಇಲ್ಲಿ ನೋಡಿ, ಡ್ರೈವರು ಬಿಟ್ಟರೆ ಮಿಡ್ಲಲ್ಲಿರೋ ಪ್ರಜ್ವಲ್ ರೇವಣ್ಣ, ಡ್ರೈವರ್ ಪಕ್ಕದಲ್ಲಿರುವಂಥ ಸೀಟಲ್ಲೂ ಮಹಿಳಾ ಅಧಿಕಾರಿ, ಪ್ರಜ್ವಲ್ ರೇವಣ್ಣನ ಅಕ್ಕಪಕ್ಕದಲ್ಲೂ ಮಹಿಳಾ ಅಧಿಕಾರಿ, ಪ್ರಜ್ವಲ್ ರೇವಣ್ಣನ ಅದೇ ವಾಹನದ ಹಿಂಭಾಗದಲ್ಲಿ ಲಾಸ್ಟ್ ಸೀಟ್ನಲ್ಲಿರೋದು ಕೂಡ ಮಹಿಳಾ ಅಧಿಕಾರಿ. ಮಹಿಳೆಯರೇ ಕರ್ಕೊಂಡು ಬಂದರು, ಮಹಿಳೆಯರೇ ಅರೆಸ್ಟ್ ಮಾಡಿದ್ರು. ಪ್ರಜ್ವಲ್ ರೇವಣ್ಣ ನಾನೇನೋ ದೊಡ್ಡ MP, ನನ್ನನ್ನು ಮುಟ್ಟೋ ಗಂಡಸೇ ಹುಟ್ಟಿಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಹೆಣ್ಣು ಅಧಿಕಾರಿಗಳು, ಮಹಿಳಾ ಅಧಿಕಾರಿಗಳು ಹೋಗಿದ್ದಾರೆ, ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಐ ಥಿಂಕ್ ಒಂದು ಸಿಂಬಾಲಿಕಲ್ ಮೂವ್ ಇದು. ಒಂದೊಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ SIT, ಒಂದೊಳ್ಳೆ ಸಂದೇಶವನ್ನು ನಾಡಿಗೆ ಕೊಟ್ಟಿದ್ದಾರೆ.